ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಮಂಗಳೂರಿಗೆ ಬಂದು 2 ತಿಂಗಳಾಯಿತು. ಮನೆ ಕೆಲಸ ಇತ್ತಂತ ಹೇಳಿದೆ ಅಲ್ವಾ, ಫೌಂಡೇಶನ್ ತನಕ ಆಗಿದೆ. ಹಾಗಾಗಿ ಇವತ್ತು ಹಸ್ಬೆಂಡ್ ಮನೆಗೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೇನೆ ಮಲೆನಾಡಿಗೆ. ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಹಸ್ಬೆಂಡಿಗೆ ಕೆಲಸ ಇದ್ದಿದ್ದರಿಂದ ಅವ್ರು ಬರಲಿಲ್ಲ, ಹಾಗಾಗಿ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ನಾನಿವಾಗ ರೀಚ್ ಆಗಿ ಆಯಿತು. ಹಸ್ಬೆಂಡ್ ಬಂದಿದ್ದರು ಕಾರ್ ತಗೊಂಡು ಕರ್ಕೊಂಡು ಹೋಗಲಿಕ್ಕೆ. ನೋಡಿ, ನಾನು ತೋರಿಸಿದ್ದೇನಲ್ಲ ಆ ಪ್ಲೇಸಿಗೆ ನಾವು ಇವಾಗ ಹೋಗಬೇಕು. ನಾವಿರೋದು ಬೆಟ್ಟದ ಮೇಲೆ, ಅಂದರೆ ಕಾಫಿ ತೋಟದ ಮಧ್ಯದಲ್ಲೇ ನಾವಿದ್ದೇವೆ. ಹಾಗಾಗಿ ನಾವು ನೋಡಿ ಇಲ್ಲಿಂದ ಇವಾಗ ಅಲ್ಲಿ ತನಕ ಹೋಗಬೇಕು. ಮಂಗಳೂರಲ್ಲಿ ಎಷ್ಟು ಬಿಸಿ, ಆದರೆ ಮಲೆನಾಡಿಗೆ ರೀಚ್ ಆಗಬೇಕಾದ್ರೆ ಎಷ್ಟೊಂದು ತಂಪಾಗಿ ಗಾಳಿ ಬೀಸ್ತಿತ್ತು ಗೊತ್ತಾ. ನೋಡಿ, ಈ ಥರ ಇದೆ ನಾವು ಹೋಗುವಂಥ ಪ್ಲೇಸ್. ನಮ್ಮ ಮನೆ ಇರೋದು ಬೆಟ್ಟದ ಮೇಲೆ, ಅಲ್ಲಿ ಅಂತೂ ಇನ್ನೂ ಕೂಡ ಚಳಿ ಇರುತ್ತೆ. ಮತ್ತು ಇದು ರೋಡ್ ಸೈಡಲ್ಲೇ ಒಂದು ಸಣ್ಣ ಫಾಲ್ಸ್ ಥರ ಇತ್ತು. ಇವಾಗ ನೋಡಿದರೆ ಸ್ವಲ್ಪ ಕೂಡ ನೀರಿಲ್ಲ. ಇವಾಗ ಮನೆ ರೀಚ್ ಆಗಿ ಆಯಿತು. ನಾನು ನೋಡ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಯಾವ ರೀತಿ ಮನೆಯೆಲ್ಲ ಇಟ್ಕೊಂಡಿದ್ದಾರೆ ಅಂತ. ಇದೆಲ್ಲ ನನ್ನ ಹಸ್ಬೆಂಡ್, ಇದು ಲವ್ ಬರ್ಡ್ಸ್. ನಾನಿಲ್ಲದವಾಗ ನನ್ನ ಹಸ್ಬೆಂಡ್ ಇವರೊಟ್ಟಿಗೆ ಮಾತಾಡ್ತಿರ್ತಾರೆ. ಮತ್ತು ಗಿಡ ಎಲ್ಲ ನೋಡ್ತಾ ಇದ್ದೆ ಸರಿಯಾಗಿ ನೀರು ಹಾಕಿದಾರಾ ಏನಂತ. ನನಗಿಂತ ನನ್ನ ಹಸ್ಬೆಂಡ್ ಒಳ್ಳೆ ಮೇಂಟೈನ್ ಮಾಡ್ತಾರೆ ಆಯಿತಾ. ಎಲ್ಲರಿಗೂ ಇದೊಂದು ಟೆನ್ಷನ್ ಅಲ್ವಾ, ಅಮ್ಮನೆ ಮನೆಗೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಹಸ್ಬೆಂಡ್ ಮನೆ ಯಾವ ರೀತಿಯಲ್ಲಿ ಇಟ್ಕೊಳ್ತಾರೆ ಅಂತ ಒಂದು ಟೆನ್ಷನ್ ಇರುತ್ತೆ. ಆದರೆ ನನಗೆ ಸ್ವಲ್ಪ ಕಡಿಮೆ ಆಯಿತಾ, ಯಾಕಂದರೆ ನನ್ನ ಹಸ್ಬೆಂಡ್ ನೋಡಿ ಮನೆ ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಅಂತ. ನನಗಿಂತ ಸ್ವಲ್ಪ ಕ್ಲೀನಾಗಿ ಇಡ್ತಾರೆ. ಮತ್ತು ನನ್ನ ಹಸ್ಬೆಂಡ್ಗೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಉದಾಸೀನ ಆಯಿತಾ. ಕಿಚನದು ಕ್ಲೀನ್ ಮಾಡಿ ಇಡುವುದಿಲ್ಲ. ಎಷ್ಟು ಹೇಳಿದರೂ ಕೂಡ ಕಿಚನಲ್ಲಿ ಸ್ಟೈನ್ಸ್ ಎಲ್ಲ ಹಾಗೇ ಇರುತ್ತೆ. ನೋಡಿ ಎಷ್ಟೊಂದು ಕೊಳೆ ಇದೆ ಅಂತ. ಇದನ್ನೆಲ್ಲ ನಾನು ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಕ್ಲೀನ್ ಮಾಡಬೇಕು, ಯಾಕಂದರೆ ಇವಾಗ ಬಂದ ಟಯರ್ಡ್ ಅಲ್ವಾ. ಇವತ್ತಂತೂ ನನಗೇನಾಗಲ್ಲ. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊದಲ ಕೆಲಸನೇ ಕಿಚನ್ ಕ್ಲೀನಿಂಗ್. ಯಾಕಂದರೆ ನನಗೆ ಕಿಚನ್ ಕ್ಲೀನ್ ಅಲ್ಲದಿದ್ದರೆ ಯಾವುದೇ ಅಡುಗೆ ಮಾಡಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ. ನಾನಂತೂ ಮನೆಗೆ ಬಂದ ತಕ್ಷಣವೇ ಸ್ನಾನ ಮಾಡಿಕೊಂಡೆ, ಯಾಕಂದರೆ ಬಸ್ಸಲ್ಲಿ ಬಂದಿದೆ ಅಲ್ವಾ. ಸ್ನಾನ ಮಾಡಿಕೊಂಡ್ರೆ ಟಯರ್ಡ್ ಎಲ್ಲ ಹೋಗುತ್ತೆ ಅಲ್ವಾ. ಹಾಗಾಗಿ ನಾನು ಮೊದಲು ಸ್ನಾನ ಮಾಡಿಕೊಂಡೆ. ಮತ್ತು ನನ್ನ ಹಸ್ಬೆಂಡ್ ಕೂಡ ತಲೆನೋವು ಆಗ್ತಾ ಉಂಟು ಅಂತ ಹೇಳಿದರು. ಮತ್ತು ನನಗೆ ಕೂಡ ತಲೆನೋವು ಆಗ್ತಾ ಇತ್ತು, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಲ್ವಾ. ಹಾಗಾಗಿ ನಾನು ಫಸ್ಟಲ್ಲಿ ಟೀ ಮಾಡ್ತಾ ಇದ್ದೇನೆ. ತಲೆಗೆ ಸ್ನಾನ ಮಾಡಲಿಲ್ಲ, ಯಾಕಂದರೆ ಸಂಜೆ ಆಗಿದ್ದರಿಂದ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಇನ್ನೂ ನನಗೆ ಶೀತ ಆಗುತ್ತೆ. ಹಾಗಾಗಿ ನಾಳೆ ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡಲಿಲ್ಲ. ಮಂಗಳೂರಿಂದ ಬರಬೇಕಾದ್ರೆ ನಾನು ನನ್ನ ಹಸ್ಬೆಂಡ್ಗೋಸ್ಕರ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ತಂದಿದ್ದೆ. ಅವರಿಗೆ ಈ ಥರ ಸ್ಪೈಸಿಯಾಗಿ ಎಲ್ಲ ಇಷ್ಟ, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಂದೆ. ಮತ್ತು ನಾವಿಲ್ಲಿ ಬಂದ ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತಗೊಂಡ್ವಿ. ಅದನ್ನೆಲ್ಲ ನಾಳೆ ಜೋಡಿಸ್ಕೊಳ್ಳೋಣ ಅಂತ. ಮತ್ತು ಈ ಲಡ್ಡು ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ, ಆದರೆ ಲಡ್ಡಿದ್ದು ಶೇಪ್ ಮಾತ್ರ ಹೋಗಿದೆ ಆಯಿತಾ. ಇತ್ತೀಚೆಗೆ ಅಂತೂ ನನಗೆ ಟೀ ಕುಡಿಲಿಕ್ಕೆ ಇಷ್ಟನೇ ಇಲ್ಲ, ಯಾಕಂದರೆ ಮಂಗಳೂರಲ್ಲಿ ತುಂಬಾ ಹೀಟ್ ಅಲ್ವಾ. ಹಾಗಾಗಿ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ವಿ. ಇವಾಗ ಇಲ್ಲಿ ತುಂಬ ಚಳಿ ಇದ್ದಿದ್ದರಿಂದ ನನಗೆ ಟೀ ಕುಡಿಬೇಕಂತ ಆಗ್ತಾ ಇತ್ತು. ಹಾಗಾಗಿ ನನ್ನ ಹಸ್ಬೆಂಡ್ ಜೊತೆಗೆ ನಾನು ಕೂಡ ಒಂದು ಗ್ಲಾಸ್ ಕುಡಿಯೋಣ ಅಂತ ನನಗೆ ಕೂಡ ಸೇರಿ ಮಾಡಿಕೊಂಡೆ. ಇದು ಮಸಾಲಾ ಟೀ ಪೌಡರು. ಇದರಲ್ಲಿ ಏಲಕ್ಕಿ ಮತ್ತು ಶುಂಠಿದು ಪೌಡರೆಲ್ಲ ಮಿಕ್ಸ್ ಇದೆ, ಹಾಗಾಗಿ ಒಳ್ಳೆ ಆರೋಮ ಕೂಡ ಬರ್ತಾ ಇತ್ತು. ಪಾಪ ಡೈಲಿ ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಬಂದು ಟೀ ಎಲ್ಲ ಅವರೇ ಮಾಡಿ ಕುಡಿತಾ ಇದ್ರಲ್ವಾ. ಹಾಗೆ ಇವತ್ತು ನಾನು ಟೀ ಮಾಡಿ ಕೊಟ್ಟ ತಕ್ಷಣವೇ ಅವರಿಗೆ ಖುಷಿಯಾಯಿತು. ಹಾಗೆ ಹೇಳ್ತಾ ಇದ್ದರು, ಇನ್ನು ನನಗೆ ಅಡುಗೆ ಮಾಡಲಿಕ್ಕೆಲ್ಲ ರೆಸ್ಟ್ ಅಂತ. ಅದೇ ಹೇಳೋದು, ಹೆಂಡತಿ ಇರುವಾಗ ಗೊತ್ತಾಗೋದಿಲ್ಲ, ಇಲ್ಲದವಾಗ ಹೆಂಡತಿದು ಇಂಪಾರ್ಟೆನ್ಸ್ ಗೊತ್ತಾಗ್ತದಲ್ವಾ. ಹಾಗೆ ನಾನು ಮತ್ತು ಅವರಿಗೆ ತಂದ ಸ್ನ್ಯಾಕ್ಸ್ ಎಲ್ಲ ಅವರಿಗೆ ಕೊಟ್ಟೆ. ಅವರು ನೋಡ್ತಾ ಇದ್ದರು. ನನಗೆ ಗೊತ್ತಿತ್ತು ಅವರು ಯಾವ್ದು ತೆಗಿತಾರೆ ಅಂತ, ಯಾಕಂದರೆ ಅವರಿಗೆ ಸ್ಪೈಸಿ ಎಲ್ಲ ತುಂಬ ಇಷ್ಟ ಅಲ್ವಾ. ಮತ್ತು ಪೊಟೆಟೊ ಚಿಪ್ಸ್ ಅಂದರೆ ಅವರಿಗೆ ತುಂಬಾ ಇಷ್ಟ. ನಾನು ಯಾವಾಗಲೂ ಬೈತಾ ಇರ್ತೇನೆ ತಿನ್ನಬಾರ್ದಂತ, ಆದರೆ ಇವತ್ತು ನಾನೇ ತಂದು ಕೊಟ್ಟಿದ್ದೇನೆ. ಹಾಗೆ ಫಸ್ಟ್ ಅದನ್ನೇ ತೆಗೆದು ತಿಂತಾ ಇದ್ದಾರೆ. ಮತ್ತು ನಿಮ್ಮ ಮನೆಯಲ್ಲಿ ಕೂಡ ಹೀಗೆನಾ? ಟೀ ಕುಡಿಯುವಾಗ, ಊಟ ಮಾಡುವಾಗ ಯಾರಾದರೂ ಬಂದು ಕರೀತಾರಾ? ನಮ್ಮ ಮನೆಯಲ್ಲಂತೂ ಪ್ರತಿ ಸಲ ಹೀಗೇನೆ. ನನ್ನ ಹಸ್ಬೆಂಡ್ ಇಲ್ಲಿ ಇನ್ಚಾರ್ಜ್ ಆಗಿರೋದ್ರಿಂದ ಪ್ರತಿಯೊಂದು ವಿಷಯಕ್ಕೂ ಅವರನ್ನೇ ಕರೀತಾರೆ. ಹಾಗೆ ಒಬ್ಬರು ಇಲ್ಲಿ ಬಂದಿದ್ದರು. ಹಾಗೆ ನನ್ನ ಹಸ್ಬೆಂಡನ್ನು ಕೂಡ ಕರೆದು ಹೊರಗಡೆ ಮಾತಾಡ್ತಿದ್ದಾರೆ. ಕೆಲಸದ ವಿಷಯ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದವರು ಇರಾನ್ ಇಸ್ರೇಲ್ ವಾರ್ ತನಕ ಹೋದರು. ಹಾಗಾಗಿ ಇನ್ನು ವೆಯ್ಟ್ ಮಾಡಿದರೆ ಟೀ ತಣ್ಣಗಾಗ್ತದಲ್ವಾ. ಹಾಗೆ ನಾನು ಅವರಿಗೆ ಕಾಲ್ ಬರ್ತಾ ಉಂಟಂತ ಕರೆದೆ. ನೋಡಿದ್ರಲ್ಲ, ಹಾಗಂತ ಯಾವತ್ತೂ ಈ ಥರ ಮಾಡೋದಿಲ್ಲ ಆಯಿತಾ. ಮತ್ತು ಟೀ ತಣ್ಣಗಾದರೆ ಕುಡಿಲಿಕ್ಕೆ ಆಗೋದಿಲ್ಲಲ್ಲ. ಮತ್ತು ಇನ್ನೊಂದು ಸಲ ಬಿಸಿ ಮಾಡಲಿಕ್ಕೆ ಹೋದರೆ ಗ್ಯಾಸ್ ವೇಸ್ಟ್ ಆಗ್ತದೆ. ಮತ್ತು ಇವಾಗಿನ ಈ ವಾರಿದು ಮಧ್ಯದಲ್ಲಿ ಸಿಲಿಂಡರ್ ಸಿಗಲಿಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತುಂಟಲ್ವಾ ನಿಮಗೆ. ಮತ್ತು ಗ್ಯಾಸ್ ಖಾಲಿ ಆದರೆ ನಾನು ಒಲೆಯಲ್ಲಿ ಅಡುಗೆ ಮಾಡಬೇಕಾಗ್ತದೆ. ಹಾಗಾಗಿ ಇಷ್ಟೆಲ್ಲ ಯಾಕೆ ಕಿರಿಕಿರಿ ಅಂತ ನನ್ನ ಹಸ್ಬೆಂಡಿಗೆ ಸುಳ್ಳು ಹೇಳಿ ಕರೆದೆ.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಿನ್ನೆ ಸಂಜೆ ಟೀ ಕುಡಿದ ನಂತರ ನಾನು ವಿಡಿಯೋ ಮಾಡಲಿಲ್ಲ. ನಿನ್ನೆ ಬರುವಾಗನೇ ಚಿಕನ್ ಸುಕ್ಕ ತಂದಿದ್ವಿ, ಹಾಗಾಗಿ ಊಟ ಮಾಡಿ ಮಲಗಿದ್ವಿ. ಇವತ್ತು ಬೆಳಿಗ್ಗೆ ಎದ್ದದ್ದೇ ತುಂಬ ಲೇಟಾಗಿತ್ತು, ಹಾಗಾಗಿ ಎದ್ದು ಸ್ವಲ್ಪ ಕೂತ್ಕೊಂಡಿದ್ದೆ. ನಾನು ಬೆಳಿಗ್ಗೆ ಎದ್ದೇಳಬೇಕಾದ್ರೆ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗಿ ಆಯಿತು. ನೈಟ್ ಮಾಡಿದ ರೈಸ್ ಇತ್ತಲ್ವ, ಅದನ್ನೇ ತಿಂದು ಹೋಗಿದ್ದಾರೆ. ಮತ್ತು ನನಗೆ ಒಬ್ಬಳಿಗೆ ಯಾಕೆ ಅಂತ ನಾನು ಬ್ರೇಕ್ಫಾಸ್ಟ್ ಇವತ್ತು ತಿನ್ನಲಿಲ್ಲ. ಮತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಿಚನ್ ಕ್ಲೀನ್ ಮಾಡಬೇಕಂತ ಮಲಗುವಾಗನೇ ಎನಿಸಿದ್ದೆ. ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆದಾಯಿತು. ಇವಾಗ ಕಿಚನ್ ಒಮ್ಮೆ ಕ್ಲೀನ್ ಮಾಡಬೇಕಂತ ಫಸ್ಟ್ ಇದೊಮ್ಮೆ ಹೇಗಿತ್ತಂತ ವೀಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಇದೆ ನಮ್ಮ ಕಿಚನ್. ಇದನ್ನೆಲ್ಲ ಇವತ್ತು ನಾನು ಕ್ಲೀನ್ ಮಾಡಬೇಕು. ಇದು ನನಗೆ ದೊಡ್ಡ ಟಾಸ್ಕ್ ಇವತ್ತು. ಯೆಲ್ಲೋ ಕಲರಲ್ಲಿರೋದು ಜೋಳ ಆಯಿತಾ, ಅದು ಬರ್ಡ್ಸಿಗೆಲ್ಲ ಹಾಕಲಿಕ್ಕೆ ಅಂತ ತಂದಿದ್ದಾರೆ. ಮತ್ತು ಇದು ರೆಡ್ ರೈಸ್. ನಾನಿಲ್ಲದವಾಗ ನನ್ನ ಹಸ್ಬೆಂಡ್ ರೆಡ್ ರೈಸಲ್ಲೇ ಗಂಜಿ ಮಾಡಿ ಇಡ್ತಾರೆ. ಒಂದು 2-3 ದಿವಸಕ್ಕೆ ಹಾಳಾಗೋದಿಲ್ಲ ಅಲ್ವಾ, ಹಾಗಾಗಿ. ಮತ್ತು ನೋಡಿ, ಇಷ್ಟು ಬಾಕ್ಸಿದ ಐಸ್ ಕ್ರೀಮ್ ನನ್ನ ಹಸ್ಬೆಂಡ್ 2 ತಿಂಗಳಲ್ಲಿ ಖಾಲಿ ಮಾಡಿದ್ದಾರೆ. ನೋಡಿ, ಈ ರೀತಿ ಇದೆ ನಮ್ಮ ಕಿಚನ್. ಇದನ್ನು ಸ್ವಲ್ಪ ಆದರೂ ನಾನು ಇವಾಗ ಕ್ಲೀನ್ ಮಾಡಬೇಕು. ಇದೆಲ್ಲ ನಿನ್ನೆ ತಂದ ವೆಜಿಟೇಬಲ್ಸ್, ಅದನ್ನೆಲ್ಲ ಇವಾಗ ಜೋಡಿಸ್ಕೊಳ್ಬೇಕು. ಎಲ್ಲ ಕೆಲಸ ಆದಮೇಲೆ ಮತ್ತೆ ನಿಮ್ಮ ಜೊತೆ ಸಿಗ್ತೇನೆ. ನೋಡಿ, ಇಲ್ಲಿ ಟೀ ಮಾಡುವಾಗ ಚೆಲ್ಲಿದೆ ಅನಿಸುತ್ತೆ, ಅದನ್ನು ಇವರು ಒರೆಸ್ತಿಲ್ಲ ಆಯಿತಾ. ಅದು ಗಟ್ಟಿಯಾಗಿ ಎಷ್ಟು ಬ್ರಷ್ ಹಾಕಿ ಉಜ್ಜಿದ್ರೂ ಕೂಡ ಹೋಗ್ತಾ ಇಲ್ಲ. ಸೀರಿಯಸ್ಲಿ ನನಗೆ ಎಷ್ಟು ಸಿಟ್ಟು ಬರ್ತಾ ಇತ್ತಂದರೆ, ಒಂದು ವೇಳೆ ನನ್ನ ಹಸ್ಬೆಂಡ್ ಇರ್ತಿದ್ರೆ ಅವರ ಕೈಯಲ್ಲೆಲ್ಲ ಮಾಡಿಸ್ತಿದ್ದೆ. ನಿಮ್ಮ ಮನೆಯಲ್ಲಿ ಕೂಡ ಹೀಗೇನೇನಾ ಅಥವಾ ಇದಕ್ಕಿಂತ ತುಂಬ ವರ್ಸ್ಟ್ ಆಗಿರ್ತಾರಾ? ಕಮೆಂಟ್ ಮಾಡಿ ಆಯಿತಾ. ನೋಡಿ, ಇವಾಗ ಸ್ವಲ್ಪ ಕ್ಲೀನ್ ಮಾಡಿದೆ. ಇದು ನಾನು ಸ್ಟಿಕ್ಕರ್ ಆನ್ಲೈನಲ್ಲಿ ತರಿಸಿದ್ದೆ ಆಯಿತಾ. ಇದು ನಾನು ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೇನೆ. ಮಲ್ನಾಡ್ ಕಿಚನ್ ಮೇಕ್ ಓವರ್ ಅಂತ ಶಾರ್ಟ್ಸಲ್ಲಿ ಕೂಡ ವಿಡಿಯೋ ಹಾಕಿದ್ದೇನೆ, ಯಾವ ರೀತಿ ಕಿಚನ್ ಮೇಕ್ ಓವರ್ ಮಾಡಿದ್ದೇನೆ ಅಂತ. ನೋಡಿ, ಇಲ್ಲಿದ್ದ ಕೊಳೆ ಎಲ್ಲ ಹೋಯ್ತು ಇವಾಗ, ಇಷ್ಟು ನೀಟಾಗಿದೆ ಅಂತ. ಬರಲಿ ನನ್ನ ಹಸ್ಬೆಂಡ್, ಅವರಿಗೆ ಕೂಡ ತೋರಿಸ್ತೇನೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ನೋಡಿ ಅಂತ. ನೋಡಿ, ಇವಾಗ ಎಲ್ಲ ಕ್ಲೀನ್ ಆಯಿತು, ಎಲ್ಲ ಸ್ಟೇನ್ ಕೂಡ ಹೋಯಿತು. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇನ್ನು ನೆಕ್ಸ್ಟ್ ನಾನು ಹೋದರೆ ಮತ್ತೆ ನೆಕ್ಸ್ಟ್ ಬರುವಾಗ ಮತ್ತೆ ಕೂಡ ಅದೇ ರೀತಿಯಲ್ಲಿ ಮಾಡಿ ಇಡ್ತಾರೆ. ಮತ್ತು ನನಗೆ ಒಂದು ಸಮಾಧಾನ ಏನಂದರೆ, ನನ್ನ ಹಸ್ಬೆಂಡ್ ಬೇರೆ ರೂಮೆಲ್ಲ ಕ್ಲೀನಾಗಿ ಇಡ್ತಾರಲ್ವ, ಪಾಪ ಅವರಿಗೆ ಕಿಚನ್ ಒಂದು ಕ್ಲೀನ್ ಮಾಡಲಿಕ್ಕೆ ಬರೋದಿಲ್ಲ ಅಷ್ಟೇ, ಬೇರೆಲ್ಲ ಕ್ಲೀನ್ ಉಂಟಲ್ವಾ, ಅದೊಂದು ಒಳ್ಳೆಯದಾಯಿತು. ಮತ್ತು ನಾನು ತರಕಾರಿ ಫ್ರಿಜ್ಜಲ್ಲಿ ಇಡೋದಿಲ್ಲ ಜಾಸ್ತಿಯಾಗಿ, ಯಾಕಂದರೆ ಇಲ್ಲಿ ಅಷ್ಟು ಬೇಗ ಹಾಳಾಗೋದಿಲ್ಲ. ಹಾಗಾಗಿ ನಾನು ಈ ಥರ ರ್ಯಾಕ್ನಲ್ಲಿ ಇಡ್ತೇನೆ. ಇಲ್ಲಿ ನೋಡಿ, ಇಷ್ಟೊಂದು ಶುಂಠಿ ಬೆಳ್ಳುಳ್ಳಿ ಆಲ್ರೆಡಿ ಇತ್ತು. ನನ್ನ ಹಸ್ಬೆಂಡ್ ಇಲ್ಲ ಅಂತ ಹೇಳಿದರು, ಹಾಗಾಗಿ ಹೇಗೇನು ತಂದ್ವಿ. ನೋಡಿದರೆ ಇಷ್ಟೊಂದು ಉಂಟು ಮನೆಯಲ್ಲಿ. ಇವಾಗ ಇದನ್ನು ಪೇಸ್ಟ್ ಮಾಡಿ ಇಡಬೇಕು, ಇಲ್ಲದಿದ್ದರೆ ಹಾಳಾಗ್ತದಲ್ವ, ಹಾಗಾಗಿ ಫ್ರಿಜ್ಜಲ್ಲಿ ಇಡಬೇಕು ನಾಳೆ ಪೇಸ್ಟ್ ಮಾಡಿ. ನೋಡಿ, ಇವಾಗ ಕಿಚನ್ ಸ್ವಲ್ಪ ಕ್ಲೀನ್ ಆಗಿದೆ. ಇನ್ನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಗಂಟೆ ಆಲ್ರೆಡಿ 1 ಆಗಿದೆ, ಇವಾಗ ಊಟಕ್ಕೆ ಬರ್ತಾರೆ. ಇದು ಆಯಿಲ್ ಸ್ಪ್ರೇಯಿಂಗ್ ಬಾಟ್ಲು, ಅದಕ್ಕೆ ಸಹ ಆಯಿಲ್ ಫಿಲ್ ಮಾಡಿ ಇಡಲಿಲ್ಲ, ಅದನ್ನು ಸಹ ಮಾಡಬೇಕೀಗ. ಮತ್ತು ಇದು ಉಪ್ಪಿನಕಾಯಿ. ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಯಾವತ್ತೂ ಸ್ಟಾಕ್ ಇರುತ್ತೆ. ನನ್ನ ಹಸ್ಬೆಂಡ್ಗೆ ಉಪ್ಪಿನಕಾಯಿ ಅಂದರೆ ಇಷ್ಟ. ಅವರು ಬಿರಿಯಾನಿಗೆ ಕೂಡ ಉಪ್ಪಿನಕಾಯಿ ಸೈಡಲ್ಲಿ ಇಟ್ಕೊಂಡು ತಿಂತಾರೆ. ಹಾಗೆ ಒಂದು 3 ವೆರೈಟಿ ಉಪ್ಪಿನಕಾಯಿ ಉಂಟು. ಒಂದು ಅಪ್ಪೆ ಮಿಡಿ, ಮತ್ತು ಒಂದು ನಾರ್ಮಲ್ ಉಪ್ಪಿನಕಾಯಿ, ಮತ್ತು ಒಂದು ಮ್ಯಾಂಗೋ ತೊಕ್ಕು ಅಂತ ಹೇಳ್ತಾರೆ ಅದು. ಇದು ಬಟಾಣಿ ನಾವು ಪಲಾವ್ ಮಾಡಲಿಕ್ಕೋಸ್ಕರ ನಾನು ತಂದಿದ್ದೆ. ಇದು 25 ರೂಪಾಯಿಗೆ ಇಷ್ಟು ಸಿಕ್ಕಿತು. ಮತ್ತು ಇದು ನಾನು ಮಂಗಳೂರಿಂದ ಬರಬೇಕಾದ್ರೇ ತಗೊಂಡು ಬಂದಿದ್ದೆ. ಇದು ಸಂಡಿಗೆ ನಾವು ಮನೆಯಲ್ಲೇ ಮಾಡಿದ್ದು, ನಾನು ಮತ್ತು ನನ್ನ ಚಿಕ್ಕಮ್ಮ ಸೇರಿ. ಅದರದ್ದು ವಿಡಿಯೋ ಕೂಡ ನಾನು ಹಾಕ್ತೇನೆ ಶಾರ್ಟ್ಸಲ್ಲಿ. ಮತ್ತು ಇದು ಸಣ್ಣ ನೀರುಳ್ಳಿ, ಮತ್ತು ಇದು ಒಣಮೀನು. ಓಕೆ, ಇನ್ನು ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫ್ರಿಜ್ಜಲ್ಲಿ ಮೊಟ್ಟೆ ಇತ್ತು, ಹಾಗಾಗಿ ಎಗ್ ಬುರ್ಜಿ ಒಂದು ಸಿಂಪಲ್ಲಾಗಿ ಮಾಡುವ ಅಂತ ಇಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸು ಕಟ್ ಮಾಡ್ತಾ ಇದ್ದೇನೆ. ಎಗ್ಗಿದ್ರೆ ಸಾಕಲ್ವ, ಎಗ್ಗಿದ್ರೆ ಒಂದು ಏನಾದರೂ ಒಂದು ರೆಸಿಪಿ ಬೇಗನೆ ಆಗ್ತದೆ. ಹಾಗೆ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡುವ ಅಂತ. ಎಣ್ಣೆ ಹಾಕಲಿಕ್ಕೆ ಹೋಗುವಾಗ ನೋಡಿದರೆ ಎಣ್ಣೆ ಕೂಡ ಖಾಲಿಯಾಗಿದೆ. ಪಾಪ ನನ್ನ ಹಸ್ಬೆಂಡ್ಗೆ ಎಣ್ಣೆ ಫಿಲ್ ಮಾಡಿ ಇಡಲಿಕ್ಕೆ ಕೂಡ ಟೈಮ್ ಇಲ್ಲ ಅನಿಸುತ್ತೆ. ಮತ್ತು ನೋಡಿದರೆ ಕಬಟಲ್ಲಿ ಇತ್ತು, ಹಾಗಾಗಿ ಅದನ್ನು ನಾನೇ ಫಿಲ್ ಮಾಡ್ತಿದ್ದೇನೆ ಇವಾಗ. ಇದಕ್ಕೆ ಹೇಳೋದಲ್ವ, ಮನೆಯಲ್ಲಿ ಯಾವತ್ತೊಂದು ಹೆಣ್ಣು ಬೇಕಂತ. ಗಂಡಸ ಎಷ್ಟಿದ್ರೂ ಸಹ ತಂದು ಹಾಕ್ಬೋದು, ಆದರೆ ಮೇಂಟೈನ್ ಮಾಡಲಿಕ್ಕೆ ಒಂದು ಹೆಣ್ಣೆ ಬೇಕಲ್ವಾ. ಹಾಗಾಗಿ ಹೇಳೋದು, ಒಂದು ಮನೆಯಲ್ಲಿ ಹೆಣ್ಣು ಇಲ್ಲದಿದ್ದರೆ ಅದು ಮನೆಯಾಗಿರುವುದಿಲ್ಲ ಅಂತ. ಮತ್ತು ನಮಗೆ ಎಣ್ಣೆ ಒಂದು ಡ್ರಾಪ್ ಕೂಡ ವೇಸ್ಟ್ ಆಗಬಾರ್ದಲ್ವ, ಹಾಗಾಗಿ ಕವರಲ್ಲಿರುವ ಎಲ್ಲ ಎಣ್ಣೆ ಕೂಡ ನಾವು ಸಿಂಟಿ ತೆಗಿತೇವಲ್ಲ. ನೀವು ಕೂಡ ಹೀಗೇನೇನಾ? ಅದು ಮಾತ್ರ ಅಲ್ಲ, ಆಯಿಲ್ ಬಾಟ್ಲ್ ಉಂಟಲ್ವ, ಅದಕ್ಕೆ ಈ ಥರ ಕವರನ್ನು ಮಗುಚಿ ಕೂಡ ಇಡ್ತೇವೆ. ಹಾಗೆ ಒಂದು ಡ್ರಾಪ್ ಕೂಡ ನಮಗೆ ವೇಸ್ಟ್ ಆಗೋದಿಲ್ಲ ಅಲ್ವ ಎಣ್ಣೆ. ಇಷ್ಟೆಲ್ಲ ಆದರೂ ಕೂಡ ಎಣ್ಣೆ ಬಿಸಿ ಆಗಲಿಲ್ಲ. ಏನಂತ ನೋಡಿದರೆ ಸ್ಟವ್ವೇ ಹಚ್ಚಿರಲಿಲ್ಲ. ಮತ್ತು ಸ್ಟವ್ ಹಚ್ಚಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಗ್ ಬುರ್ಜಿ ಅಷ್ಟೇನು ಸ್ಪೆಷಲಾಗಿ ಎಲ್ಲ ನಾನು ಮಾಡೋದಿಲ್ಲ, ಯಾಕಂದರೆ ನನಗೆ ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕಲಿಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಆನಿಯನ್ ಮತ್ತು ಹಸಿಮೆಣಸನ್ನು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿ ಎಗ್ ಒಡೆದು ಹಾಕೋದು ಅಷ್ಟೇ, ಸಿಂಪಲ್ ಆಗಿರುತ್ತೆ.
ರೈಸ್ ಏನು ನಾನು ಮಾಡಲಿಲ್ಲ, ನೈಟ್ ಮಾಡಿದ್ದೇ ಇತ್ತು ರೈಸ್. ಹಾಗಾಗಿ ಅದಕ್ಕೆ ನೀರು ಹಾಕಿ ಒಂದು ಕುದಿ ಬರಲಿಕ್ಕೆ ಇಟ್ಟೆ. ಮತ್ತು ಗಂಜಿ ಬಸಿದರೆ ಸಾಕು, ಬಿಸಿ ಬಿಸಿಯಾಗಿ ಇರ್ತದಲ್ವ. ಎಂತೂ ಇಲ್ಲಿ ಚಳಿ ಉಂಟಲ್ವ, ಹಾಗೆ ಬಿಸಿ ಬಿಸಿಯಾಗಿ ಸ್ವಲ್ಪ ತಿನ್ನುವ ಅಂತ ನೈಟ್ ಮಾಡಿದ ರೈಸಿಗೆ ನೀರು ಹಾಕಿ ಇಟ್ಟೆ. ಮತ್ತು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ನೀರುಳ್ಳಿ ಎಲ್ಲ ಒಳ್ಳೆ ಸಾಫ್ಟ್ ಆಗಬೇಕು. ಮತ್ತು ಈ ಮೊಟ್ಟೆ ನೋಡಿ, ಇದರದ್ದು ಶೇಪ್ ನೋಡಿ, ಅಂತೆ ಶೇಪ್ ಬಿಡಿ, ಇದರ ಮೇಲೆ ನೋಡಿದರೆ ಇದೊಂಥರ ಪ್ಲಾಸ್ಟಿಕ್ ಎಗ್ ಥರವೇ ಇತ್ತು ನನಗೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡಲಿಲ್ಲ, ಬೇರೆ ಮೊಟ್ಟೆ ಎಲ್ಲ ಒಡೆದಾಕಿದೆ. ಮತ್ತು ಮೊಟ್ಟೆ ಒಡೆದಾಕಬೇಕಾದ್ರೆ ನನಗೆ ನೆನಪಾಯಿತು, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಎಗ್ ಬುರ್ಜಿ ಇಷ್ಟ ಆಗೋದಿಲ್ಲ ಆಯಿತಾ. ಅದು ಮೊಟ್ಟೆದೊಂಥರ ರಾ ಸ್ಮೆಲ್ ಬರ್ತದಲ್ಲ, ಅದು ಅವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಗೊತ್ತಾ, ಈ ಥರ ಮೊಟ್ಟೆ ಎಲ್ಲ ಒಡೆದಾಕಿದ ನಂತರ ಅದನ್ನೇನು ಕೂಡ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಅದನ್ನೇನು ಮುಟ್ಲೇ ಇಲ್ಲ, ಒಂದು 5 ನಿಮಿಷ ಹಾಗೆಯೇ ಬೇಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಗಂಜಿ ಕೂಡ ಒಂದು ಕುದಿ ಬಂದಿತ್ತು, ಹಾಗಾಗಿ ಅದನ್ನು ಕೂಡ ಗಂಜಿ ಬಸಿದು ಬಂದು ಮತ್ತೆ ಇದನ್ನು ಲೈಟಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಇರುವಾಗ ಅರಶಿನ ಮತ್ತು ಚಿಲ್ಲಿ ಪೌಡ್ರ್ ಹಾಕಬೇಕು. ಆವಾಗ ಸ್ವಲ್ಪ ಕೂಡ ಸ್ಮೆಲ್ ಬರುವುದಿಲ್ಲ ಆಯಿತಾ. ನಾನು ಇಲ್ಲದಿದ್ದರೆ ಟೊಮೆಟೊ ನೀರುಳ್ಳಿ ಎಲ್ಲ ಬೇಯಬೇಕಾದ್ರೇ ಅದನ್ನು ಚಿಲ್ಲಿ ಪೌಡ್ರ್ ಮತ್ತು ಅರಶಿನ ಎಲ್ಲ ಹಾಕ್ತಾಯಿದ್ದೆ. ಇವಾಗ ಮೊಟ್ಟೆ ಎಲ್ಲ ಹಾಕಿ ಒಂದು 5 ನಿಮಿಷ ಬಿಟ್ಟಾದ ಮೇಲೆ ನಾನು ಹಾಕಿದಲ್ವ, ಹಾಗೆ ಒಂದು ಸ್ವಲ್ಪ ಕೂಡ ರಾ ಸ್ಮೆಲ್ಲೇ ಬರಲಿಲ್ಲ. ಚೆನ್ನಾಗಿತ್ತು ಎಗ್ ಬುರ್ಜಿ. ನನ್ನ ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ ಆಯಿತು. ಇದು ಸಿಂಪಲ್ ಟ್ರಿಕ್ಸ್ ಇರ್ಬೋದು, ನಿಮಗೆ ಕೂಡ ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ನನಗೆ ಎಷ್ಟು ದಿನ ಗೊತ್ತಿರಲಿಲ್ಲ. ಹಾಗಾಗಿ ನಂತರ ಯಾರಾದರೂ ಇದ್ದರೆ ಅವರಿಗೋಸ್ಕರ ನಾನು ಹೇಳಿದ್ದು. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಎಗ್ ಬುರ್ಜಿ ರೆಡಿ ಆಯಿತು. ಇನ್ನು ನನ್ನ ಹಸ್ಬೆಂಡ್ ಬಂದ ಮೇಲೆ ಸಂಡೆಗೆ ಮಾಡುವ ಅಂತ. 1 hour later. ಇಷ್ಟೊತ್ತು ನಮ್ಮನೆ ಬರ್ಡ್ಸ್ ಎಲ್ಲ ಸೈಲೆಂಟ್ ಆಗಿತ್ತು. ನನ್ನ ಹಸ್ಬೆಂಡನ್ನು ನೋಡಿದ ತಕ್ಷಣ ಎಷ್ಟೊಂದು ಕಿರಿಸ್ತಾ ಉಂಟು ನೋಡಿ. ಮನೆ ಯಾವ ಥರ ಇಟ್ಟಿದ್ದೀರಾ? ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಬರೀ ಈ 2 ರೂಮ್ ಮಾತ್ರ ಕ್ಲೀನ್ ಇಡಿದ್ದು. ಇವಾಗ ತೆಗಿಲಿಕ್ಕೆ ಟೈಮ್ ಇಲ್ಲ. ಅದು ತೆಗಿಲಿಕ್ಕೆ ಟೈಮ್ ಇಲ್ಲ. ನಾನು ಎದ್ದ ತಕ್ಷಣ ಉಂಟಲ್ಲ ಕಿಚನಿಗೆ ಬಂದೆ. ಕಿಚನಲ್ಲೇ ನಂದು ಗಂಟೆ 2 ಆಯಿತು ಕ್ಲೀನ್ ಮಾಡಲಿಕ್ಕೆ. ಹಾಂ ನೋಡಿ ನೋಡಿ ಹೇಗೆ ಉಂಟು ಕಿಚನ್, ಹೇಗೆ. ಹಾಂ ಹೇಳಿ. ಎప్పుడు இருக்குது இங்கே வா. இங்கெல்லாம் எந்த லட்சம் தர்றேன் பாத்திரம் கழுவி இருக்கிறேன். ನೋಡಿ ಎಷ್ಟು ಹೇಳಿದ್ರು ಕೂಡ ಗಂಡಸರು ಒಪ್ಕೊಳ್ಳೋದಿಲ್ಲ ಅಲ್ಲ. ನಾನು ಕಿಚನ್ ತೋರಿಸ್ಬೇಕಾದ್ರೆ ಅವರು ಬೆಡ್ರೂಮ್ ತೋರಿಸಿ ಹೇಳಿದರು ಬೆಡ್ಶೀಟ್ ಯಾಕೆ ಮಾಡಿಸಿಲ್ಲ ಅಂತ. ನನಗೆ ನಿಜವಾಗ್ಲೂ ನೆನಪೇ ಆಗಲಿಲ್ಲ ಆಯಿತಾ. ಎದ್ದು ಬಂದು ಈ ಕಿಚನ್ ನೋಡಿದ ತಕ್ಷಣ ಫಸ್ಟ್ ನಾನು ಇದನ್ನು ಕ್ಲೀನ್ ಮಾಡಬೇಕಂತ ಇಲ್ಲೇ ಮಧ್ಯಾಹ್ನ ತನಕ ಆಯ್ತಲ್ಲ, ಹಾಗೆ ನನಗೆ ಅದು ನೆನಪಾಗಲಿಲ್ಲ. ಹಾಗೆ ಅವರು ಅದನ್ನು ತೋರಿಸ್ತಾ ಇದ್ದಾರೆ. ಈ ಥರ ಆಗುತ್ತೆ ನಮ್ಮದು ಯಾವಾಗಲೂ. ಮತ್ತು ನೋಡಿ ನಾನಿಲ್ಲಿ ಸಂಡಿಗೆ ಮಾಡ್ತಾ ಇದ್ದೇನೆ. ಮನೆಯಿಂದ ಸಂಡಿಗೆ ತಂದೆ ಅಲ್ಲ, ಹಾಗೆ ಅದನ್ನು ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೇನೆ. ಸಂಡಿಗೆ ಅಂತೂ ತುಂಬಾ ಕ್ರಿಸ್ಪಿ ಆಗಿತ್ತು. ಮನೆಯಲ್ಲೇ ಮಾಡಿದಲ್ಲ, ಟೇಸ್ಟ್ ಕೂಡ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಮತ್ತು ಈ ಸಂಡಿಗೆದು ಹಿಂದೆ ಕೂಡ ಒಂದು ಬ್ಯಾಕ್ ಸ್ಟೋರಿ ಉಂಟು, ಅದೇನಂತ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಓಕೆ, ಇವಾಗ ನಮ್ಮದೊಂದು ಸಿಂಪಲ್ ಆದ ಅಡುಗೆ ಕೂಡ ರೆಡಿ ಆಯಿತು. ರೈಸ್ ಉಂಟು, ಮತ್ತು ಎಗ್ ಬುರ್ಜಿ, ಸಂಡಿಗೆ, ಆಮೇಲೆ ಮ್ಯಾಂಗೋದು ತೊಕ್ಕುಂಟು. ಅದರಲ್ಲಿ ಇವಾಗ ಅಡ್ಜಸ್ಟ್ ಮಾಡಿ ತಿಂತೇವೆ. ಮತ್ತು ಇವರು ಅದು ಬೇಕು ಇದು ಬೇಕಂತೆಲ್ಲ ಕೇಳೋದಿಲ್ಲ. ಸಿಂಪಲ್ ಆಗಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಟೇಸ್ಟಿಯಾಗಿರಬೇಕು. ಮತ್ತು ರಾ ಸ್ಮೆಲ್ ಆ ಥರ ಎಲ್ಲ ಬರಬಾರ್ದು, ಅದೆಲ್ಲ ಅವರಿಗೆ ಇಷ್ಟ ಆಗೋದಿಲ್ಲ. ನನ್ನ ಹಸ್ಬೆಂಡ್ಗೆ ನಾನು ಏನು ಮಾಡಿಕೊಟ್ರು ಕೂಡ ಇಷ್ಟ ಆಗುತ್ತೆ. ನಾನಂತೂ ಬೆಳಗಿಂದ ಏನು ಕೂಡ ತಿಂದಿರಲಿಲ್ಲ ಅಲ್ವಾ, ತುಂಬಾ ಹಸಿವಾಗ್ತಿತ್ತು. ಹಾಗೆ ಫಸ್ಟೊಮ್ಮೆ ಊಟ ಮಾಡಬೇಕಂತ, ಮತ್ತೆ ಏನಿದ್ರು ಮಾತಾಡ್ಕೊಳ್ಳೋಣ ಅಂತ ನಾನು ಫಸ್ಟ್ ಕೂತ್ಕೊಂಡೆ ಊಟಕ್ಕೆ. ವಾವ್, ಈ ಮ್ಯಾಂಗೋ ತೊಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು ಆಯಿತಾ. ನನಗಂತೂ 3 ಹೊತ್ತು ಅದರಲ್ಲೇ ಊಟ ಮಾಡಲಿಕ್ಕೆ ಹೇಳಿದರೂ ಕೂಡ ನಾನು ಮಾಡ್ತೇನೆ. ನನಗಂತೂ ಅಷ್ಟು ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಈ ವಿಡಿಯೋವನ್ನು ಇಷ್ಟೊತ್ತು ಪೇಷನ್ಸಿಂದ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.